ಎಸ್, ಯುಗಾದಿ ಜಾತ್ರೆ ಪ್ರಯುಕ್ತ ಮಲೆ ಮಾದಪ್ಪನ ಸನ್ನಿಧಿಗೆ ಪಾದಯಾತ್ರೆಯ ಭಕ್ತಾದಿಗಳ ಆಗಮನ. ಓಹೋ, ಸುಮಾರಾಗವ್ರೆ ಗುರು. ಎಲ್ಲ ಪಾದಯಾತ್ರೆಯ ಭಕ್ತಾದಿಗಳು ಒಂದು ಆಯಿ ಅಂತ ಮಾಡ್ತಾವ್ರೆ. ನಮ್ಗೆ ಆಯಿ ಬಾಯಿ ಬರಲ್ಲ. ವಾಟ್ ಅ ನೈಸ್ ವ್ಯೂ. ಬೆಳಗ್ಗೆ ನಾನು ಎಲ್ಲರ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಅಪ್ಪ ಅಣ್ಣ, ನಿಧಾನಕ್ಕೆ ಹೋಗೋಣ, ಪಾದಯಾತ್ರೆ ಅವ್ರು ಬರ್ತಾರೆ. ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಬೆಳಗಿನ ಜಾವ ಅಂದರೆ ಬೆಳಕಿಲ್ದಿರೋ ಸಮಯದಲ್ಲಿ ಸ್ವಲ್ಪ ಪಾದಯಾತ್ರೆ ಮಾಡೋದನ್ನ ಸ್ಥಗಿತ ಮಾಡ್ಕೊಳ್ಳಿಯಪ್ಪ ಅಂತ ಒಂದು ಮನವಿ. ಬೆಳಗಿನ ಸಮಯ ದಯವಿಟ್ಟು ಪಾದಯಾತ್ರೆಯನ್ನು ಸ್ಥಗಿತ ಮಾಡ್ಕೊಳ್ಳಿ. ಇದೊಂದು ಮನವಿ ಕಣ್ರಪ್ಪ. ನೋಡಿ, ಇಲ್ಲೆಲ್ಲ ಹೋಗ್ತಾ ಇದ್ದಾರೆ ನೋಡಿ. ಮಲೆ ಮಾದಪ್ಪನ ಸನ್ನಿಧಿಗೆ ಕೊಡಗಳ್ನಳ್ಳಿ, ಆನೆಕಲ್ಲು, ಜಗನಿಕೋಟೆ, ಹೊಸೂರು ಈ ಭಾಗದ ಭಕ್ತರು ಯಥೇಚ್ಛವಾಗಿ ಆಗಮಿಸ್ತಕ್ಕಂಥದ್ದು. ಯುಗಾದಿ ಸಮಯದಲ್ಲಿ ಕರೆಕ್ಟಾಗಿ ಬರ್ತಾರೆ ನೋಡಿ. ಯುಗಾದಿ ಒಂದ್ಸಲ ತಾಳಬೆಟ್ಟದ ಒಡೆಯನ ದರ್ಶನ ಪಡ್ಕೊಳ್ಳಿ. ಅಲ್ಲಿ ಯಾವ ಥರ ಇದೆ ಮೂವ್ಮೆಂಟ್ ಅಂತ ನನ್ನ ಒಂದು ಕುತೂಹಲ. ನೋಡೋಣ. ಓಹೋ, ಹಾ, ವಿದ್ಯುತ್ ದೀಪ ಅಲಂಕಾರ ಕಣ್ಗೊಳಿಸುತ್ತಿದೆ ಅಪ್ಪರ್ ಸನ್ನಿಧಿಯಲ್ಲಿ. ಎಲ್ಲ ಪಾದಯಾತ್ರೆ ಭಕ್ತಾದಿಗಳು ಆಲ್ಮೋಸ್ಟ್ ಎಲ್ಲ ಬಂದು ರೀಚ್ ಆಗ್ಬಿಟ್ಟಾರೆ ಅನ್ಕೋತೀನಿ. ಎಲ್ಲ ತಾಳ್ಬೇಡದಲ್ಲಿ ಎಲ್ಲ ಬಂದು ತಂದ್ಕೊಬಿಟ್ಟವ್ರೆ. ಓ, ಇಲ್ಲಿ ಅವರೇ ಗುರು. ಎಸ್ 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 ಎಸ್, ನೋಡಿ 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 ಎಷ್ಟು ಜನ. ಓ, ಎಲ್ಲ ಬಂದು ಇಲ್ಲಿ ತುಂಬೋಗ್ಬಿಟ್ಟವ್ರಪ್ಪ. ಓ, ಇವತ್ತು ಇರೋದು ಪಾದಯಾತ್ರೆ ಮೈನು. ಓಹೋ, ಅಬ್ಬಬ್ಬಬ್ಬ, ಇದು ಯಾರಪ್ಪ ಇಡ್ಲಿ ಸಾಂಬಾರೇ ಕೊಡ್ತಾ ಕೂತವ್ರೆ. ಓಹೋ, ಬೇಜಾನ್ ಜನ ಅವ್ರೆ ಗುರು ಇಲ್ಲಿ. ಇಲ್ಲೆಲ್ಲ ಇದಾರೆ ನೋಡಿ, ಇಲ್ಲೆಲ್ಲ. ಓ, ಈಗ ಆಲ್ಮೋಸ್ಟ್ ಎಲ್ಲ ಪಾದಯಾತ್ರೆ ಹೋಗ್ತಾ ಇರ್ತಾರೆ. ರೋಡ್ಲೆ ಹಾಕಬಿಟ್ಟಾರೆ. ಹಾ, ದರ್ಶನ ತುಂಬ್ಕೊಳ್ಳಿಯಪ್ಪ, ಕಣ್ ತುಂಬ್ಕೊಳ್ಳಿ. ಹೋಗ್ಬೋದಾ ಗಾಡಿ? ಎಲ್ಲಾರನ್ನೂ ಒಂದು ವೀಡಿಯೋ ಮಾಡೋಣ ಅಂತ ಬಂದ್ಯಪ್ಪ, ಬೈಕೆ ಬಿಡಿ. ಅಣ್ಣ ಹೊಡೆಯಕ್ಕೆ ಬರ್ತಾನಲ್ಲಪ್ಪ. ಆಯ್ತು, ಒಳ್ಳೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಎಸ್, ಎಲ್ಲ ಪಾದಯಾತ್ರೆ ಬಿಟ್ಬಿಟ್ಟಿದ್ದಾರೆ, ಹೊಡ್ತಾ ಇದ್ದಾರೆ. ಒಳ್ಳೆ ವಿಡಿಯೋ ಸಿಕ್ಬಿಡ್ತು ಗುರು ನನಗೆ. ನಾನು ಈ ವರ್ಷ ಪಾದಯಾತ್ರೆ ವಿಡಿಯೋ ಮಿಸ್ ಆಗೋಯ್ತಲ್ಲಪ್ಪ ಅಂದ್ಕೊಂಡಿದ್ದೆ ನೋಡಿ. ಮಾದಪ್ಪ ಹೆಂಗೆ ಕರ್ಕೊಂಬಂದ್ಬಿಟ್ಟ. ಅಲ್ಲಲ್ಲ ಎಂಥ ಕೆಲಸ ಆಗೋಯ್ತು.
ಯುಗಾದಿ ಪ್ರಯುಕ್ತ ಪಾದಯಾತ್ರೆ ಅವ್ರದ್ದು ವಿಡಿಯೋ ಮಿಸ್ ಆಗೋಯ್ತು ಅನ್ಕೊಂಬಿಟ್ಟೆ. ಆದರೆ ಮಾದೇಶ್ವರನ ಆಶೀರ್ವಾದ. ಓ ಎಲ್ಲ ನುಗ್ತಾರೆ ಗುರು. ಎಲ್ಲ ತಿಂಡಿ ಗಿಂಡಿ ಮಾಡ್ಕೊಂಡು ನೋಡಿ. ಈ ಟೈಮಿಂಗ್ ಸರಿ ನಿಮಗೆ ಪಾದಯಾತ್ರೆಗೆ, ಈ ಟೈಮಿಂಗ್ ಸರಿ. ವಾವ್, ಸೂಪರ್ 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 ಸೂಪರ್. ಈ ಯುಗಾದಿ ಪಾದಯಾತ್ರೆ ಚೆನ್ನಾಗದ ಗುರು. ಹೆಚ್ಚಿಗೆ ಟೆನ್ಷನ್ ಇಲ್ಲ, ಹೆಚ್ಚಿಗೆ ಗೊಂದಲ ಇಲ್ಲ. ಎಲ್ಲ ಬಂದು ಆರಾಮಾಗಿ ಸೇರ್ಕೊತಾರೆ, ಆರಾಮಾಗಿ ಹೋಗ್ತಾರೆ. ಈ ನಮ್ಮ ಮಹಾಶಿವರಾತ್ರಿಲಂತೂ ಫುಲ್ಲು ತುಂಬಿ ತುಳ್ಕೋಯ್ತಾರೆ. ಅದು ಯುಗಾದಿ ಹಂಗಲ್ಲ, ಒಂದು ಮೀಡಿಯಮ್ ಆಗಿರ್ತಾರೆ. ಮೆಟ್ಲು ಹತ್ತೀನಿ ಅನ್ನೋರು ಹಂಗೆ ಸ್ಟ್ರೈಟ್ ಹೋಗ್ತಾರೆ, ಇಲ್ಲ ನನಗೆ ಹತ್ತಕ್ಕಾಗಲ್ಲ ಅನ್ನೋರು ಈ ಥರ ರೋಡಲ್ಲಿ ಬರ್ತಾರೆ. ಇದು ವಾಸ್ತವ. ಸೊ ಈ ಟೈಮಿಂಗ್ ಸರಿಯಾಗದ ನಿಮಗೆ ಪಾದಯಾತ್ರೆ ಓಡೋಕ್ಕೆ. ಪಕ್ಕಾ ಟೈಮಿಂಗ್ಸು. ನೀವು ಬೆಳಗಿನ ಜಾವ ಯಾವ ಕಾರಣಕ್ಕೂ ಹೋಗಬೇಡಿ ಅಂತ ನನ್ನ ಮನವಿ. ಯಾಕಂದರೆ ನಾನು ಸಾಮಾಜಿಕ ಜಾಲತಾಣದಲ್ಲಿ 3 ಜನ ಇಲ್ಲಿ ನಿಂತ್ಕೊಂಡು ಡ್ಯೂಟಿ ಮಾಡೋದನ್ನ ಸಿಂಪಲಾಗೆ ಒಂದು ವೀಡಿಯೋದಲ್ಲಿ ಮಾಹಿತಿ ಕೊಟ್ಟಿರ್ತೀನಿ. ಎಷ್ಟೋ ಜನ ಇದರಲ್ಲೇ ಅಲರ್ಟ್ ಆಗಿ ಹೋಗಿರ್ತಾರೆ. ಓ ಹೌದಪ್ಪ, ನಾವು ಹೋಗ್ಬಾರ್ದು, ಬೆಳಗಿನ ಜಾವ ಹೋಗ್ಬಾರ್ದು. ಬೆಳಗಿನ ಜಾವ 5 ಗಂಟೆಲಿ ಈಗಾಗಲೇ ಮಂಡ್ಯದವ್ರೊಬ್ಬರನ್ನ, ಪ್ರವೀಣ್ ಎಂಬುವ್ರನ್ನ ಚಿರತೆ ದಾಳಿ ಮಾಡಿಬಿಡ್ತು. ಸೊ ನಾವು ಹೋಗೋದು ತಪ್ಪು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋ ಎಷ್ಟೋ ಜನಕ್ಕೆ ಒಳ್ಳೆತನ ಮಾಡ್ತದೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ನಿಮ್ಮ ಒಂದು ಅನಿಸಿಕೆಯನ್ನು ಸಹ ತಿಳಿಸಿ. 4 ಜನಕ್ಕೆ ರೀಚ್ ಆಗಿಬಿಟ್ರೆ ಬಂಧುಗಳೇ, ಆಗೇನಾಗುತ್ತೆ, ಅಲರ್ಟ್ ಆಗ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಪಾದಯಾತ್ರೆ ಸಂಬಂಧಿತವಾಗಿ ಬೆಳಗಿನ ಜಾವ ಹೋಗಬೇಡಿ, ಜೋಪಾನ ಅಂದರೆ ನಮ್ಮ ಬೆಳಗಿನ ಜಾವ ಬೇಡ, ಅಂದರೆ 5 ಗಂಟೆ ಕತ್ಲಿರ್ತದಲ್ಲ, ಆ ಸಮಯ ಸೂಕ್ತವಲ್ಲ. ಇನ್ನು ಈ ಥರ ಬೆಳಕಿದ್ದಂತಹ ಸಂದರ್ಭದಲ್ಲಿ ಏನು ಸಮಸ್ಯೆ ಇಲ್ಲ, ಹೋಗ್ತಕ್ಕಂಥವ್ರು ಗುಂಪು ಗುಂಪಾಗಿ ಹೋಗಿ. ಅರ್ಥ ಆಯ್ತಾ? ಎಲ್ಲ ದಿಕ್ಕಫಲ, ಇಲ್ಲೊಬ್ಬ ಅಲ್ಲೊಬ್ಬ, ಆ ರೀತಿ ಹೋಗಕ್ಕೆ ಹೋಗಬೇಡಿ ಅಂತಕ್ಕಂಥ ಒಂದು ಅಭಿಪ್ರಾಯ. ಸೊ 4 ಜನಕ್ಕೆ ಒಳ್ಳೇದಲ್ಲಿ, ಮತ್ತೆ ಯಾವುದೇ ಥರದ ಅವಘಡಗಳು ಸಂಭವಿಸದಿರಲಿ ಅಂತಂದ್ಬಿಟ್ಟು ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಮೊನ್ನೆ ಮತ್ತೆ ಒಂದು ಚಿರತೆ ಕಾಣಿಸ್ಕೊಂಬಿಟ್ಟಿದೆ. ಅರ್ಥ ಆಯ್ತಾ? ಕಾಣಿಸ್ಕೊತವೆ, ಅದು ಸಹಜ. ಕಾಡನ ಮೇಲೆ ಕಾಣಿಸ್ಕೊತದ, ಏನು ಮಾಡೋಕ್ಕಾಗಲ್ಲ. ಆದರೆ ನಾವು ಏನು ಸುರಕ್ಷತೆ ಕ್ರಮಗಳನ್ನು ತಗೊಳ್ಬೇಕು, ಅದನ್ನ ತೆಗೆದುಕೊಂಡ್ರೆ ಒಳಿತು. ಇದು ನಮ್ಮ ಒಂದು ಅಭಿಪ್ರಾಯ. ಇಷ್ಟು ಹೇಳೋದಕ್ಕೆ ಇಚ್ಛಿಸ್ತೀನಿ. ಸೊ ನಾನು ಹೊನ್ನಾಚಿ ತಿರುವೇನಿದೆ ಅಲ್ಲಿ ಗಂಟ ಈ ವಿಡಿಯೋನ ತೆಗೆದು ಎಂಡ್ ಮಾಡ್ತೀನಿ. ಈ ಕ್ಲಿಪ್ಪನ್ನು ಕೊನೆಗೊಳಿಸ್ತೀನಿ. ಎಸ್ ನೋಡಿ, ಇಲ್ಲೆಲ್ಲ ಬರ್ತಾ ಇದ್ದಾರೆ ನೋಡ್ರಿ. ಅಬ್ಬಬ್ಬಬ್ಬ, ಇಲ್ಲೆಲ್ಲ ಇದ್ದಾರೆ ಗುರು. ಸೂಪರ್ ಸೂಪರ್. ಇವರೆಲ್ಲ ಕೊಡಗಣ್ಣಳ್ಳಿ ಅವರು. ಓ ಅಲ್ಲೊಬ್ರು ಯಾರೋ ನನ್ನೇ ನೋಡಿದ್ರು. ಬಹುಶಃ ನಮ್ಮ ಚಂದದಾರರು ಅನ್ಕೋತೀನಿ. ಅದಕ್ಕೋಸ್ಕರ ಮತ್ತೆ ಕ್ಯಾಮ್ರಾ ತಿರುಗಿಸ್ತಾ ಇದ್ದೀನಿ. ಇವರು ಮೂವಿಂಗ್ ಎಲ್ಲಿ ತನಕ ಇದೆ ಅಂತಕ್ಕಂಥದ್ದು ನನಗೊಂದು ಕನ್ಫ್ಯೂಸ್ ಆಯ್ತದ. ಈಗ ನೋಡೇ ಬಿಡ್ತೀನಿ ರೀ, ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ. ಅಂದರೆ ಇವ್ರು ಎಷ್ಟು ಗಂಟೆಗೆ ಹೊರಟ್ರು ಏನು ಅನ್ನೋದು ನನಗೆ ವಿಚಾರ ಬೇಕಾಗತ್ತೆ. ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ, ನೋಡಿದ್ರೆ ನೋಡಲಿ, ನೋಡ್ದಿರಲಿಲ್ಲ. ಆದರೆ ಇವ್ರು ಮೂವಿಂಗು ಎಲ್ಲಿ ತನಕ ಹೋಗಿದ್ದಾರೆ, ಇದು ನನ್ನ ಒಂದು ಪ್ರಶ್ನೆ. ಯಾಕಂದರೆ ಎಷ್ಟು ಗಂಟೆಗೆ ಇವರು ಪಾದಯಾತ್ರೆ ಬಿಟ್ಟಿದ್ದಾರೆ ಅನ್ನೋದು ಒಂದು
ಮುಖ್ಯ ವಿಚಾರ ಆಗುತ್ತೆ. ಬಹುಶಃ ನನ್ನ ಪ್ರಕಾರ ಈಗ ಬಿಟ್ಟಿರೋದು ಅನ್ಕೋತೀನಿ. ಈಗ ಹೊಡ್ತಾವ್ರೆ ಅನ್ಕೋತಾ ಇದ್ದೀನಿ. ತಾಳ್ಬೆಟ್ಟ ಬರ್ತಾ ಇದ್ದೀನಿ ಗುರು. ತಾಳ್ಬೆಟ್ಟ ಬರ್ತಾ ಇದ್ದೀನಿ. ಬರ್ತೀನಿ ಇರಪ್ಪ. ಯಾಕೆ ಬಂದೇ ಇರಪ್ಪ. ನಮ್ಮ ಹುಡುಗ ಬೇಗ ಬರ್ಬೇಕು ಅಂತಾನೆ. ಇಲ್ಲೆಲ್ಲ ಹೋಗ್ತಾ ಇದಾರೆ. ಏನ್ ಗುರು ಇಲ್ಲಿ ಇಷ್ಟು ಜನ ಅವ್ರೆ. ಅಯ್ಯೋಯ್ಯೋ ಸ್ವಾಮಿ. ಒಟ್ಟು ಎಲ್ಲ ಗುಂಪಾಗಿ ಬರ್ತಾರೆ ಗುರು. ನೋಡೋಣ, ಇನ್ನೂ ಸ್ವಲ್ಪ ಮೇಕ್ ಹೋಗ್ತೀನಿ. ಇಲ್ಲೋರೆ. ಓಹೋ, ಇಲ್ಲೆಲ್ಲ ಅವ್ರೆ ಗುರು. ಅಲ್ಲಿ ನೋಡಲಿ ಹೆಂಗೋಯ್ತಾ. ಓಹೋ, ಸಾಗರ ಆಯ್ತು. ನೋಡೋಣ ಇನ್ನೂ ಎಷ್ಟು ಜನ ಇದ್ದಾರೆ. ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ. ಎಲ್ಲ ಬಹುಶಃ ಇವ್ರು 5 ಗಂಟೆಗೆ ಬಿಟ್ಬಿಟ್ರೆ ಏನಾಗದಕ್ಕಪ್ಪ. 5ಕ್ಕೆ ಅಂದರೆ ಇಲ್ಲೆಲ್ಲ ಬರೋಕ್ಕೆ ಬೆಳಕಾಗುತ್ತೆ. ಆದರೂ ಬೇಡ ಕಣ್ರೆ ಸ್ವಾಮಿ. ಅಣ್ಣ ಅಪ್ಪ, ಬೇಗ ಅಷ್ಟು ಬೆಳಗಿನ ಜಾವ ಬಿಡಕ್ಕೆ ಹೋಗ್ಬೇಡಿ ಕಣ್ರಪ್ಪ. ನಮ್ಮೊಂದು ರಿಕ್ವೆಸ್ಟ್ ಮಾಡ್ತೀನಿ ಕಣ್ರಪ್ಪ ನಿಮ್ನ. ಸಾಕಪ್ಪ. ಓಹೋ ಜನ ಎಬ್ಬಿದ್ದಾರೆ. ಭಾಳ ಜನ ಬಂದಿದ್ದಾರಪ್ಪ ಪಾದಯಾತ್ರೆ ಅವರು ಯುಗಾದಿಗೆ. ಇಲ್ಲಿರೋರು ಎಲ್ಲ ನೀವು ಪಾದಯಾತ್ರೆ ಮಾಡಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ನಂಗೆ 1 ಲಕ್ಷ ಫಾಲೋವರ್ ಆಗೋಯ್ತಾರೆ ಕಣ್ರಪ್ಪ. ಎಷ್ಟು ನನಗೆ 94,000 ಅವ್ರೆ. 6,000 ಫಾಲೋವರ್ಸ್ ಪಡೆಯೋಕ್ಕಾಯ್ತಿಲ್ಲ ನನ್ನ ಯೋಗ್ಯತೆಗೆ. ದಯವಿಟ್ಟು ಪಾದಯಾತ್ರೆಯವರು ನಿಮ್ಮ ಕೈ ಬೀಳ್ತೀನಿ ಅಪ್ಪ, ನಿಮ್ಮ ಕಾಲು ಬೀಳ್ತೀನಿ ಅಪ್ಪ. ಒಂದೊಂದು ಸಬ್ಸ್ಕ್ರೈಬ್ ಹೊಡೆದ್ಬಿಡಿ. ಕೈ ಬೀಳ್ತೀನಲ್ಲ, ಕಾಲಿಗೆ ಬೀಳ್ತೀನಿ. ಕೈ ಮುಗಿತೀನಿ ಅನ್ಬೇಕಿತ್ತು. ಎಲ್ಲ ಒಂದೊಂದು ಸಬ್ಸ್ಕ್ರೈಬ್ ಹೊಡೆದು ಬಿಡ್ರಪ್ಪ. ಪಾದಯಾತ್ರೆಯವರದಲ್ಲ, ಎಲ್ಲ ಮಾದಪ್ಪನ ಭಕ್ತರು. ಎಲ್ಲ ಒಂದೊಂದು ಸಬ್ಸ್ಕ್ರೈಬ್ ಹೊಡೆದ್ಬಿಟ್ರೆ ನೀವು, ನಂಗೆ 1 ಲಕ್ಷ ಒಂದು ಸಿಲ್ವರ್ ಬಟನ್ ಬಂದ್ಬಿಡ್ತದೆ. ನಿಮ್ಮ ಹೆಸರು ಹೇಳ್ಕೊಂಡು ನಾನು ಒಂಚೂರು ಹೆಂಗೆ ತೆಳ್ಗೋ ಬೆಳ್ಕೊಂಬಿಡ್ತೀನಿ ಅಲ್ವಾ. ತಪ್ಪೇನಾದ್ರು ಇದೆಯಾ? ಎಲ್ಲ ಮಾದಪ್ಪನ ಹೆಸರು, ನಿಮ್ಮ ಆಶೀರ್ವಾದ. ನಮ್ಮ ಮಲೆಯ ಮಾದೇಶ್ವರ ಯೂಟ್ಯೂಬ್ ಚಾನಲ್ ಏನಿದೆ 94,000 ಸಬ್ಸ್ಕ್ರೈಬರ್ ಇದ್ದಾರೆ. ಇನ್ನು 6,000 ಬೇಕು. ಅದಕ್ಕೋಸ್ಕರ ಓಹೋ ಸೂಪರ್. ಹುಡುಗರಿಗೊಂಥರ ಖುಷಿ. ಓಹೋ, ಇಲ್ಲಿ ಕಡಿಮೆ ಆಯ್ತವ್ರೆ ಗುರು. ಇಲ್ಲಪ್ಪ, ಇಲ್ಲೋ ಅವ್ರೆ. ಬೇಜಾನವ್ರಪ್ಪ ಇಲ್ಲಿ. ತಗೋಣ. ನೋಡೋಣ, ಈ ಕಡೆ ನೋಡೋಣ ಅಂತಾರೆ. ಅವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಅಪ್ಪ, ಫಾಲೋವರ್ಸು. ನಮ್ಗೆ ಗೊತ್ತಾಗುತ್ತೆ. ಇವರು ಬೆಟ್ಟ ವಿಡಿಯೋ ಮಾಡ್ತಾರಲ್ಲ, ಅವರಲ್ವಾ ಅಂತಿರ್ತಾರೆ. ನಂದು ಫೇಸ್ಬುಕ್ಕಲ್ಲಿ ತುಂಬ ಫೇಮಸ್ ಆಯಿತು. ಬಟ್ ಯೂಟ್ಯೂಬು ಸಹ ಫೇಮಸ್ಸೇ. ನಮಗೂ ನಾವೇ ಆಗ ಅನ್ಕೋಬಾರ್ದು. ನೋಡಿ, ಇಲ್ಲೆಲ್ಲ ಹೋಯ್ತಾ ಇದ್ದಾರೆ.
ಫೇಸ್ಬುಕ್ ಅಂದರೆ 3 ಲಕ್ಷಕ್ಕೆ ಅಧಿಕವಾದ ಜನ ಫಾಲೋ ಮಾಡಿದ್ದಾರೆ. ಆಹಾ, ನಾನೇ ಪುಣ್ಯ, ನಾನೇ ಧನ್ಯ. ಓ ಹೌದು ಹೌದು.